ಎಸ್, ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಶಕುಂತಲಾ ಕರೆ ಮಾಡಿದರೆ. ಶಕುಂತಲಾ ಗುರುಜಿ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ, ಹೇಳಿ. ನನ್ನ ಹೆಸರು ಶಕುಂತಲಾ ಅಂತ. ನನ್ನ ಭವಿಷ್ಯದ ಬಗ್ಗೆ, ನನ್ನ ಆರೋಗ್ಯದ ಬಗ್ಗೆ ತಿಳ್ಕೋಬೇಕು. ನಿಮ್ಮದು ಎಲ್ಲ ದೇವ್ರು ಕೊಟ್ಟೇನೆ. GHGB, ಗೇಣು ಹೊಟ್ಟಿ, ಗೇಣು ಬಟ್ಟಿ, CR, ಚಟ್ನಿ ರೊಟ್ಟಿ ಇದೆ. ಆರೋಗ್ಯನೇ ಅಪ್ಸೆಟ್ಟಿದೆ. ಆರೋಗ್ಯ ಭಾಗ್ಯಕ್ಕೆ ಬೇಕಾದಷ್ಟು ರೊಕ್ಕ ನೀವು ಖರ್ಚು ಮಾಡಿದ್ದೀರಿ. ಅದು ನಿಮಗೆ ಸರಿ ಹೋಗವಲ್ದು. ನಾ ಹೇಳಿದ್ದು ಬರ್ಕೊಳ್ಳಿ. 22 ದಳ ಕೃಷ್ಣ ತುಳಸಿ, ಒಂದು ಸ್ವಲ್ಪ ಪಚ್ಚಕರ್ಪೂರ, ಒಂದು ಯಾಲಕ್ಕಿ ಬೀಜ, ಒಂದು ಲವಂಗ, ಒಂದು ಮೆಣಸು, ಒಂದು 2 ಚಿಟಿಗೆ ಒಣಸಂಟಿ ಪುಡಿ, ಇದು ಗಂಧದಲ್ಲಿ ಹಾಕಿ ರಸ ತಕ್ಕೊಂಬಿಡಿ. ಅದಕ್ಕೆ 23 ಗ್ರಾಮ್ ಜೇನುತುಪ್ಪ, ಅದನ್ನೆಲ್ಲ ಮಿಕ್ಸ್ ಮಾಡಿ 1 ಲೋಟ ಹಸು ಹಾಲು, ಹಸಿ ಹಾಲು ಕಾಸಬಾರ್ದು, ಆಕಳ ಹಾಲು ಹಸಿ ಇರಬೇಕು. ಅದಕ್ಕೆ ಮಿಕ್ಸ್ ಮಾಡಿ ಇಟ್ಬಿಡಿ. ಹಿತ್ತಾಳಿ, ಬೆಳ್ಳಿ, ಬಂಗಾರ, ತಾಮ್ರ, ಸ್ಟೀಲ್, ಪ್ಲಾಸ್ಟಿಕ್ ಇಲ್ಲ. ಅದು 7 ಗಂಟೆಗೆ ಇಟ್ಟು 10 ಗಂಟೆಗೆ ಕುಡೀರಿ. ಶುದ್ಧ ಹಾಲು, ನಂದಿನಿ ಹಾಲು ಅಂತಾರೆ, ಕುರಿ ಹಾಲು ಮಿಕ್ಸ್ ಇರ್ತದೆ, ಪ್ಯೂರ್ ಹಾಲು. ಅದು 10 ಗಂಟೆಗೆ ಕುಡಿ. 28 1 9 37 ದಿನ ಕುಡೀರಿ. 38ನೇ ನಿಮ್ಮ ಹತ್ತಿರ ಜಡ್ಡು ಬರೋದಿಲ್ಲ. ಕೆ ಕಲ್ಗುಂಡಿದ್ದಾಗ ಇರ್ತೀರಿ. ರಾಮ್ ರಾಮ್. ಎಸ್, ಈಗ ಕವಿತಾ ಕರೆ ಮಾಡಿದ್ದಾರೆ. ಕವಿತಾ ಗುರುಜಿ ಇದ್ದಾರೆ, ಮಾತಾಡಿ. ಮೇಡಮ್, ಗುರುಗಳ ಹತ್ರ ಮಾತಾಡ್ಬೇಕಾಯ್ತು. ಮಾತಾಡಿ ಮಾ. ಹಲೋ, ಹೇಳಿ. ಗುರುಗಳು, ನನ್ನ ಬಗ್ಗೆನೇ ಕೇಳಬೇಕಾಯ್ತು. ನನಗೆ ಪಿತ್ರಾರ್ಜಿತ ಆಸ್ತಿಲಿ ಭಾಗ ಸಿಗುತ್ತಾ ಇಲ್ವಾ ಅಂತ. ಯಾಕಂದ್ರೆ ಎಲ್ಲರಿಗೂ ಸಿಕ್ತು, ನನಗೆಲ್ಲರೂ ಸೇರಿ ಮೋಸ ಮಾಡಿದ್ದಾರೆ. ತುಂಬಾ ಬೇಜಾರಾಗೋಗಿದೆ ನನಗಂತೂ. ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ ನನಗೆ. ಇರಲಿ, ಈ ಅಪ್ಪ ಅಮ್ಮ ಟೆಂಪರವರಿ. ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ. ಪದ್ಮನಾಭನು ವಾಸಿಸುವ ಆ ಮನೆ ನಮ್ಮದು. ಯಾವಾಗ ಆರು ಹಿಂದೆ ಬಾಹುವರಿಲ್ಲ, ಶ್ರೀಹರಿ ನಾಮ ಒಂದದೆ, ಬೇರೇನೂ ಇಲ್ಲ. ನೀವು ನಾಳೆ ನಮ್ಮಿಂದ ಬರೋದು ಒಳ್ಳೆಯದು ಕೆಟ್ಟದು ದೇವರು. ಈ ತಂದೆ ತಾಯಿ BTT, ಬಾಡಿಗೆ ತಂದೆ ತಾಯಿ OTT, ಒರಿಜಿನಲ್ ತಂದೆ ತಾಯಿ ಮೇಲಿದ್ದಾರೆ, ಅವರ ಅನುಗ್ರಹ ಆಗ್ತದೆ. ಗಾಯತ್ರಿ, ಲಕ್ಷ್ಮೀ ಶೋಭನ ಹಾಡು, ಲಲಿತ ಸಹಸ್ರ ನಾಮಾವಳಿ, ತುಳಸಿ ಪೂಜೆ, ಹನುಮನ್ ದೇವರು, ರುದ್ರದೇವರು, ಕಾಶಿ ವಿಶ್ವನಾಥ, ಕಂಚಿ ಕಾಮಾಕ್ಷಿ, ಶನಿದೇವರು, ರಾಘವೇಂದ್ರ ಸ್ವಾಮಿ 33 ದಿನ ಪೂಜೆ ಮಾಡು. 34ನಿಂದ ಮನಸ್ಸು ಸ್ಟೆಬಿಲಿಟಿ, ಶಾಂತಿ ಬರ್ತದೆ, ಎಲ್ಲ ಒಳ್ಳೆಯದಾಗ್ತದೆ. ಎಸ್, ಈಗ ಶಕುಂತಲಾ ಮೈಸೂರಿಂದ ಕರೆ ಮಾಡಿದ್ದಾರೆ. ಶಕುಂತಲಾ ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ, ನಾನು ಶಕುಂತಲಾ ಅಂತ ಮೈಸೂರಿಂದ ಕರೆ ಮಾಡ್ತಾ ಇದ್ದೀನಿ. ಹೇಳಿ. ಸೊ ನಂದು ಜಾಬ್ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ನಿಮ್ಮ ಜಾಬ್ ಇವತ್ತು ನಾಳೆ TS ತ್ರಿಶಂಕ ಸ್ವರ್ಗ ಆಗಿದೆ. ನಿಮ್ಮವರೇ ನಾಟಕ ಮಾಡ್ತಿದ್ದಾರೆ. ದೇ ಆರ್ ಎಕ್ಸ್ಪೆಕ್ಟೆಡ್ ಟು ಟೇಕ್ ಸಮ್, ನಾಟ್ ಇನ್ ಥೌಸಂಡ್, ಸಮ್ ಲ್ಯಾಕ್ಸ್, 5 2 3. ಸೊ ಡೋಂಟ್ ಗೋ ಟು ಪೇ ಎನಿಥಿಂಗ್. ಗಾಡ್ ಈಸ್ ದೇರ್. ಹಿ ವಿಲ್ ಗಿವ್ ಸಮ್ ಡೈರೆಕ್ಷನ್ಸ್ ಅಂಡ್ ರೂಟ್. ವೇಟ್ ಅಪ್ ಟು 43 days, ದೆನ್ ಯು ವಿಲ್ ಗೆಟ್ ರಿಸಲ್ಟ್. ರಾಮ್ ರಾಮ್. ಎಸ್ ಗುರುಗಳೇ, ಸಾಮಾನ್ಯವಾಗಿ ಸಮಸ್ಯೆಗಳಂತೂ ಇದ್ದೇ ಇರುತ್ತೆ. ಆದರೆ ಯಾವುದೇ ಹೋಮ ಹವನ ಬೇಡ, ಬದಲಾವಣೆಗಳು ಬೇಡ, ಸಣ್ಣ ಪುಟ್ಟ ನಂಬಿಕೆ ಹಾಗೂ ಸಣ್ಣ ಪುಟ್ಟ ಬದಲಾವಣೆಯಲ್ಲೇ ಜೀವನ ರೂಪಿಸ್ಬಿಡ್ಬೋದು ಅಂತೀರಾ, ಹೇಗೆ? ಪ್ರತಿಯೊಂದು ನಾನು ನೋಡಿಲ್ಲ, ನಮ್ಮ ಶಿಷ್ಯಂದರು ನೋಡಿ ಹೇಳಿದ ಪ್ರಕಾರ, ಎಕ್ಸೆಪ್ಟ್ 24/7 ಚಾನಲ್, ಅದರ್ ಸೆವರಲ್ ಚಾನೆಲ್ಸ್, ದೇ ಆರ್ ಎಕ್ಸ್ಪ್ರೆಸಿಂಗ್ ಟು ದರ್ ಡಿವೋಟೀಸ್. ನೋಡಿ, ನಿಮ್ಮ ಮಗು ಮನೆಗೆ ಬೇಗ ಬರಬೇಕಾ, ಬನ್ನಿ, ಅದಕ್ಕೆ ಔಷಧ ಕೊಡ್ತಾರೆ. ಯಾರು ಔಷಧ ಕೊಡ್ತಾರೆ? ಮಗ ಹೋಗ್ಬೇಕಂದ್ರೆ ಹೋಗ್ತಾನೆ, ಬರ್ಬೇಕು ಅಂತ ಬರೆದಿದ್ದರೆ ಬರ್ತಾನೆ. ಇದು ಸುಳ್ಳು. ನಿಮಗೆ ಲಕ್ಷ್ಮಿ ಬೇಕಾ? ಕುಬೇರ ಯಂತ್ರ. ಕುಬೇರಿಲ್ಲ, ಯಂತ್ರ ಇಲ್ಲ. ಬಾರದು ಬಪ್ಪದು ತಪ್ಪದು, ಬರಲಾರದು ಬರಲ್ಲ, ಬರೋದು ತಪ್ಪದಿಲ್ಲ. ಇಲ್ಲೇನು ಬರ್ತಾನೆ ಅದೇ ಆಗ್ತದೆ. ಜನರಿಗೆ ಸುಳ್ಳು ಆಶ್ವಾಸನೆ ಕೊಡಬಾರ್ದು. ವಾಸ್ತು 7-8 ವರ್ಷದಿಂದ ಭಾಳ ಆಗಿಬಿಟ್ಟಿದೆ. ಅದಕ್ಕಿಂತ ಮೊದಲೇ ಎಷ್ಟೋ ವರ್ಷದಿಂದ 30-40 ವರ್ಷ ವಾಸ್ತು ಇಲ್ಲದೆ ಕಟ್ಟಿದ್ದು ವಿಧಾನಸೌಧ ಬಿದ್ದಿದೆಯಾ? ವಾಸ್ತು ಹೊಟ್ಟೆ ಹಿಟ್ಟಿಲ್ಲಿದ್ರೆ ಜುಟ್ಟು ಮಲ್ಲಿಗೆ ಹೂವು ಎಲ್ಲಿಂದ 501 ರೂಪಾಯಿ ಬಡವರು ಕೊಡ್ತಾರೆ. ಇವೆಲ್ಲ ಫಾಲ್ಸ್. ನಮ್ಮ ಯಾವ ದೇವ್ರು ಕೊಡ್ತಾನೋ ಗುಡಿಸ್ಲಾಕೊಂಡಿರು, ದೇವ್ರ ಧ್ಯಾನ ಮಾಡು, ದೇವ್ರು ನಿನಗೆ ಅಲ್ಲೇ ಅನುಗ್ರಹ ಮಾಡಿ ಹೆಚ್ಚಿನ ಸ್ಥಾನ, ಹೆಚ್ಚಿನ ಮನೆ ಕೊಡ್ತಾನೆ. ವಾಸ್ತು ಇಲ್ಲ, ಯಾವ ಭವಿಷ್ಯ ಇಲ್ಲ, ನಂದು ಭವಿಷ್ಯ ಇಲ್ಲ. ದೇವರ ಪ್ರಾರ್ಥನೆ ಮಾಡಿ 2 ತೊದಲು ನುಡಿಗಳನ್ನು ಹೇಳಿ ದೇವ್ರನ್ನನ್ನು ಪ್ರಾರ್ಥಿಸಿ ಅವರಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡೋಣ.
ಎಸ್, ಈಗ ಶ್ರೀರಾಮ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಶ್ರೀರಾಮ್, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ತೆ. ನಾನು ಕೆಲಸದ ಬಗ್ಗೆ ಮತ್ತೆ ನಾನು ಮನೆ ಕಟ್ಟಿಸ್ಬೇಕು ಅನ್ಕೊಂಡಿದ್ದೀನಿ, ಅದ್ರ ಬಗ್ಗೆ ವಿಚಾರಿಸ್ಬೇಕಾಗಿತ್ತು. ನಿಂದು ಕೆಲಸ ಹೀಗೆ ದೋಲಾಯಮಾನವಾಗಿ ಇವತ್ನಾಳೆ ಅಂತ ಹೀಗೆ ದಬ್ಕೊಂಡು ಬಂದಿದೆ. ಆದರೆ ಹೊಟ್ಟಾಗಿದ್ದಿದೆ, ರಟ್ಟಾಗಿಲ್ಲ. ಮನೆಯಾರ ಕಟ್ಟು ಮುಗಿಸ್ಬೇಕು, ಇವತ್ನಾಳೆ ಅಂತ ಮನೆದು ಹಿಂಗೆ ಹೋಗಿದೆ. ನಿನ್ನೆ ಕೆಲಸದ್ದು ಜುಲೈ ಒಳಗೆ ಆಗುವ ಸಾಧ್ಯತೆ. ಮನೆ ಸೆಪ್ಟೆಂಬರ್ ಅಕ್ಟೋಬರಿಂದ ಶುರುವಾಗಿ ಮುಂದಿನ ವರ್ಷ ಜುಲೈ ಆಗಸ್ಟ್ ಮುಗಿಯುವ ಸಾಧ್ಯತೆ. ಹಾಗಾಗಿ ಆ ಪರಮಾತ್ಮನಲ್ಲಿ ಪ್ರಾರ್ಥಿಸಿ ಬೇಗ ನಿಮ್ಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಸೊ ಯಾವುದೇ ಪರಿಹಾರಗಳಿಲ್ಲದೆ ಯಾವ ರೀತಿ ಜೀವನ ರೂಪಿಸ್ಕೋಬೇಕು? ತುಂಬ ಜನ ಕಷ್ಟ ಬೀಳ್ತಾ ಇರ್ತಾರೆ, ಕಷ್ಟಕ್ಕೊಂದು ಪರಿಹಾರ ಅಂತ ಸಿಕ್ಕಿಬಿಟ್ರೆ ಜೀವನ ಸುಗಮ ಅಂತ. ಬೀಳುವವನಿಗೆ ಒಂದು ಸಪೋರ್ಟ್ ಸಿಕ್ಕಂಗಾಗತ್ತೆ. ಎಸ್, ಈಗ ಮಂಜುನಾಥ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಮಂಜುನಾಥ್, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ ಗುರುಗಳೇ. ಗುರು ನಮಸ್ತೆ, ಹೇಳಿ. ನಮಸ್ಕಾರ ಗುರುಗಳೇ. ಹೇಳಿ ಮಂಜುನಾಥ್. ಧರ್ಮ, ನಾನು ನನ್ನ ಭವಿಷ್ಯದ ಬಗ್ಗೆ ಒಂದು ಕೇಳಬೇಕಿತ್ತು. ನಿಮ್ಮ ಭವಿಷ್ಯ ಇವತ್ತು ಅಲ್ಲ, ನಿನ್ನೆ ಅಲ್ಲ, ಎಷ್ಟೋ ವರ್ಷಗಳಿಂದ ಅದೇ ರೀತಿ KB ಕುಂಟಿಗೆ ಅಂತ ಬಂದಿದೆ. ಇದೇ ನೋಡಿ ಯಾವ ಡಿಸ್ಗಸ್ಟೆಡ್ ಲೈಕ್ ಎನಿಥಿಂಗ್, ಜೀವನನೇ ಬೇಡ, ಎಲ್ಲರ ಹೋಗ್ಬೇಕು ಅಂತ ಅನಿಸಿದ್ದು ಉಂಟು ನಿಮಗೆ. ಹಾಗೆ ಮಾಡಬೇಡಿ. ನಾರಾಯಣ, ಲಕ್ಷ್ಮಿ, ವಾಯುದೇವರು, ಹಂಪಿ ಯಂತ್ರೋದ್ಧಾರಕ, ಕಾಶಿ ವಿಶ್ವನಾಥ, ದುರ್ಗಾ ಮಾತೆ, ಶನಿದೇವರು, ಶನಿ ಸಿಂಗಾಪುರ ಮಹಾರಾಷ್ಟ್ರ, ಮಂತ್ರಾಲಯ ರಾಘವೇಂದ್ರ ಸ್ವಾಮಿನ 33 ದಿನ ಧ್ಯಾನ ಮಾಡಿ 35ನೇ ದಿನ ನಿಮಗೆ ಸಿಗ್ನಲ್ ಬರುತ್ತೆ, ಒಂದು ಒಳ್ಳೆಯ ದಾರಿ ಸಿಗುತ್ತೆ. ರಾಮ್ ರಾಮ್. ಗುರುಗಳೇ, ಈಗ ವಿಧಿಲಿಖಿತ ಬದಲಾಯಿಸೋದಕ್ಕೆ ಆಗೋದಿಲ್ಲ ಅಂದ್ರೆ ಹರಿಹರಾದಿಗಳು ಬ್ರಹ್ಮ, ವಿಷ್ಣು, ಮಹೇಶ್ವರ, ವಾಟ್ ರಿಟರ್ನ್ ಬೈ ಬ್ರಹ್ಮ ಇನ್ 4 ಶುಡ್ ರಿಲೇಸ್ ನೋಬಡಿ, ಇವನ್ ನಾರಾಯಣ ಕ್ಯಾನಟ್ ಚೇಂಜ್ ವಾಟ್ ರಿಟರ್ನ್ ಬೈ ಬ್ರಹ್ಮ. ರಾಷ್ಟ್ರಪತಿ ಚೀಫ್ ಜಸ್ಟಿಸ್ ಅಪಾಯಿಂಟ್ ಮಾಡಿದ್ದರು. ದತ್ತ ಕೊಟ್ಟ ಶಿಕ್ಷೆಯನ್ನು ರಾಷ್ಟ್ರಪತಿ ಕೆನಾಟ್ ಚೇಂಜ್. ಜನಾರ್ದನ್ ರೆಡ್ಡಿ ಶುಡ್ ರಿಲೇಸ್, ಈ ಶುಡ್ ನಾಟ್ ಸ್ಟೆಪ್ ಇನ್ ಟು ದಿ ಬಳ್ಳಾರಿ. ದತ್ತ ಗಿವನ್ ಬಟ್ POI ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಕಂಟ್ರಿ ಹಸ್ಬೆಂಡ್, ರಾಷ್ಟ್ರಪತಿ, ರಾಷ್ಟ್ರದ ಗಂಡ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಇವನ್ ಸೇಮ್ ಥಿಂಗ್ ಕಂಟಿನ್ಯೂ ಟು ದಿ ಹ್ಯೂಮನ್ ಬೀಯಿಂಗ್ಸ್. ಎಸ್, ಈಗ ಹಾಸನದಿಂದ ಮಾನಸ ಕರೆ ಮಾಡಿದ್ದಾರೆ. ಮಾನಸ, ಗುರುಜಿ ಇದ್ದಾರೆ, ಮಾತಾಡಿ. ಎಸ್ ಮಾನಸ, ಟಿವಿ ನೋಡ್ಕೊಂಡು ಮಾತಾಡಿದ್ರೆ ಕಾಲ್ ಕಟ್ ಆಗುತ್ತೆ, ನೇರವಾಗಿ ಫೋನಲ್ಲಿ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ನಮ್ದು ಅವ್ರದ್ದು ಸ್ವಲ್ಪ ಸಮಸ್ಯೆ ಇದೆ. ನಾನು ಅವ್ರ ಅಮ್ಮ ಕೇಳ್ಬೇಕಿತ್ತು. ಅವ್ರದ್ದು ಮದುವೆ ನಿಂತೋಗಿದೆ. ನೀವು ಸ್ವಲ್ಪ ಅವ್ರ ಧನಿಲ ಆದರೆ ಅವ್ರು ಜಲ್ದಿ ನಾವು ಹೇಳ್ಬೋದು. ಇನ್ನೊಬ್ಬ ರೆಪ್ರೆಸೆಂಟೇಟಿವ್, ಅಂಬಾಸಿಡರ್, ವೈ ನಾಟ್ ಟು ಸ್ಪೀಕ್ ಡೈರೆಕ್ಟ್ಲಿ. SF ಸ್ಟ್ರೈಟ್ ಫಾರ್ವರ್ಡ್, ಮೀಡಿಯೇಟರ್, ಮದರ್, MD, PD, AD, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಆಕೆಗೆ 7ನೇ ಶನಿ ಇದೆ. ಆ ಶನಿ ಆಕೆಗೆ 7 ವರ್ಷ ಕಾಡಿದೆ. ಮದುವೆ ನಿಶ್ಚಯ ಒಂದು ಕ್ಯಾನ್ಸಲ್ ಆಗಿದೆ. ಆದರೂ ಕೂಡ ನಾಳೆ ಅಕ್ಟೋಬರ್ ನೋಡಿ 2016 ಮೇ ಒಳಗೆ ಆಗುವ ಸಾಧ್ಯತೆ ಬಹಳ ಇದೆ. ಆ ಹರಿವಾಯುಗುರು ಅನುಗ್ರಹ ಮಾಡಿ ಅವರಿಗೆ ವಿಜಯಶಾಲಿಯಾಗಿ ಮಾಡಲಿ. ಎಸ್, ಈಗ ಕನಕಪುರದಿಂದ ಸ್ವಾಮಿ ಕರೆ ಮಾಡಿದ್ದಾರೆ. ಸ್ವಾಮಿ, ಗುರುಜಿ ಇದ್ದಾರೆ, ಮಾತಾಡಿ. ಸ್ವಾಮಿ, ನನ್ನ ಧ್ವನಿ ಕೇಳ್ತಿದ್ಯಾ ನಿಮಗೆ? ರೂಪಾ ಅಂತ ಮೇಡಮ್. ಎಸ್, ರೂಪಾ, ಗುರುಜಿ ಇದ್ದಾರೆ, ಮಾತಾಡಿ. ರೂಪಾ, ನಿಮ್ಮ ಪ್ರಶ್ನೆ ಏನು ಕೇಳಬೇಕು ಅಂತಿದ್ದೀರಾ? ಗುರುಗಳಿದ್ದಾರೆ, ಮಾತಾಡಿ ಅವ್ರ ಜೊತೆ. ಗುರುಜಿ, ನಮ್ಗೆ ಮದ್ವೆಗೆ 9 ವರ್ಷ ಆಯ್ತು, ಮಕ್ಳಿರ್ಲಿಲ್ಲ ಗುರುಜಿ. ಅದೇ ಆಗುತ್ತಾ ಆಗಲ್ವಾ ಏನು? ನಾವು ತುಂಬಾ ಕಷ್ಟ ಪಡ್ತಾ ಇದೀವಿ, ಎಲ್ಲಾ ಕಡೆ ನಿಮಗೆ ಮಕ್ಕಳು ಆಗುತ್ತೆ. ನಾಗದೋಷ ಇದೆ. ಆ ನಾಗದೋಷ ಪರಿಹರಿಸಲು ನಮ್ಮನ್ನೇ ಇಬ್ಬರಿಗೆ ಮಾಡಿಸಿ ಬಂದಿದ್ದೀನಿ. ವೀರೇಂದ್ರ ಹೆಗಡೆಗೂ ಆಶೀರ್ವಾದ ಕೊಟ್ಟು ಬಂದಿದ್ದೀನಿ. ನೀವು ಮೊದಲೇ ಆಶ್ಲೇಷ ಬಲಿ, ನಾಗ ಸರ್ಪ ಸಂಸ್ಕಾರ, ಸರ್ಪ ಪ್ರತಿಷ್ಠಾಪನೆ ಮಾಡಬೇಕು. ಒಂದು 15 ದಿನ ಬಿಟ್ಟು ಫೋನ್ ಮಾಡಿ ನನ್ನ ನಂಬರ್ಗೆ. ಆವಾಗ ನಾನೇ ನಿಮ್ಮನ್ನು ಕರ್ಕೊಂಡೋಗಿ ಹೊರಗಡೆ ಹೋದರೆ 60,000 ಕೇಳ್ತಾರೆ. ಥ್ರೂ ಪ್ರಾಪರ್ ಚಾನಲ್ TPC ಸ್ವಾಮಿಗಳು ಹೇಳಿ ಮಾಡಿಸ್ತೀವಿ. FF 50-50 30,000 ಒಳಗೆ ಆಗುತ್ತೆ. ಗಂಡು ಮಗು ಆಗುತ್ತೆ. ಮಾರ್ಚ್ನಲ್ಲಿ ಅವನಿಗೆ ರಾಮ, ಕೃಷ್ಣ, ನರಸಿಂಹ ಅಂತ ನಾಮಕರಣ ಮಾಡಿ. ರಾಮ್ ರಾಮ್. ಎಸ್, ಗುರುಗಳೊಂದಿಗೆ ಮತ್ತಷ್ಟು ಚರ್ಚೆಯನ್ನು ನಾವು ಮತ್ತೆ ಮುಂದುವರಿಸ್ತೀವಿ. ನೀವು ಕರೆ ಮಾಡಬಹುದಾಗಿದೆ. ಈಗ ಒಂದು ಚಿಕ್ಕ ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.